ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಈಗ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನ ಅತ್ಯಂತ ಹಳೆಯ ಕಾಲೇಜಾದಂಥ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಕಾಲೇಜಿನ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಏನಿದೆ ಅಂತ ನೋಡೋಣ. ನೋಡಿ, ಇದು ಹುಣಸೆ ಮಾರನಹಳ್ಳಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಲ್ಲಿ ಇದು ಒಂದು ಕಾಲೇಜು ಬರುತ್ತೆ. ತುಂಬ ದೊಡ್ಡದಾದ ಕ್ಯಾಂಪಸ್ ಇದೆ ಈ ಕಾಲೇಜಿಂದು. ಇಲ್ಲಿ ಅವರು ಕೊಟ್ಟಿರುವ ಹಾಗೆ ನೀವು ನೋಡಿದರೆ ಗೊತ್ತಾಗುತ್ತೆ. 133 acres ಕ್ಯಾಂಪಸ್ ಇದೆ. ನೋಡಿದರೆ ಒಂದು ಗೌರ್ಮೆಂಟ್ ಯೂನಿವರ್ಸಿಟಿ ನೀವೆಲ್ಲ ನೋಡಿರ್ಬೋದು. ಕೆಲವೊಂದು ಗೌರ್ಮೆಂಟ್ ಯೂನಿವರ್ಸಿಟಿಗಳು ತುಂಬ ದೊಡ್ಡ ಕ್ಯಾಂಪಸ್ ಇರ್ತವೆ. ಆ ರೀತಿ ಒಂದು ಫೀಲ್ ಬರುತ್ತೆ. ಇದೇನೋ ಒಂದು ಗೌರ್ಮೆಂಟ್ ಯೂನಿವರ್ಸಿಟಿಗೆ ಏನೋ ಬಂದಿದ್ದೀವಿ ಅಂಥೇಳಿ ಆ ರೀತಿ ಫೀಲ್ ಬರುವಂತಹ ಒಂದು ದೊಡ್ಡ ಕ್ಯಾಂಪಸ್ ಇರುವಂತಹ ಕಾಲೇಜ್ ಇದು. ಈ ಕಾಲೇಜಿನಲ್ಲಿ ನೋಡಿ, ಒಂದು 40 ವರ್ಷದ ಹಳೆಯ ಕಾಲೇಜ್ ಇದು. ಇಲ್ಲಿ ಸ್ವಲ್ಪ ಎಲ್ಲರೂ ಪ್ಲೇಸ್ಮೆಂಟ್ ಬಗ್ಗೆ ಕೇಳ್ತಿರ್ತಾರೆ. ಒಂದಿಷ್ಟು ಪ್ಲೇಸ್ಮೆಂಟ್ ಆಗಿದ್ದಾವೆ ಅಂತ ಹಾಕೊಂಡಿದ್ದಾರೆ ಅವರು. ಒಂದು 52 LPA, ಒಂದು 38 LPA, ಒಂದು 21 LPA ಆಗಿದೆ. ಮತ್ತು 1.2 lakhs ಪರ್ ಮಂತ್ ಅಮೆಜಾನಿಂದ ಇಂಟರ್ನ್ಶಿಪ್ಪನ್ನು ಸ್ಟೈಪಂಡನ್ನು ಪಡೆದಿದ್ದಾರೆ ಅಂತ ಹಾಕ್ಕೊಂಡಿದ್ದಾರೆ. ನೋಡಿ, ನಾವು ಹೇಳೋ ಹಾಗೆ ನೀವು ಯಾವಾಗಲೂ ಈ ಒಂದು ಹೈ ಏನು ಪ್ಯಾಕೇಜ್ ಇರ್ತಾವಲ್ಲ, ಇದನ್ನು ನೋಡಿ ಕಾಲೇಜನ್ನು ಜಾಯಿನ್ ಆಗಬಾರ್ದು. ಎವರೇಜ್ ಪ್ಯಾಕೇಜ್ ಏನಿದೆ ಆ ಕಾಲೇಜಲ್ಲಿ ಅಂತ ನೋಡಬೇಕು. ಇಷ್ಟೊಂದು ಹಳೆಯ ಕಾಲೇಜ್ ಆಗಿದ್ದರೂ ಇವರು ಆಟೋನಮಸ್ ಆಗಲಿಕ್ಕೆ ಹೋಗಿಲ್ಲ. ಅಂಡರ್ VTUನೇ ಇದೆ ಈ ಕಾಲೇಜ್ ಇನ್ನೂ ಆಗಲಿ. ಮತ್ತು ಈ ಕಾಲೇಜಿನ ಒಂದು ಫೀಲ್ ಹೇಗಿದೆ ಅಂತಂದರೆ, ಸ್ವಲ್ಪ ಎಲ್ಲ ಬಿಲ್ಡಿಂಗ್ಸು ಎಲ್ಲ ಹಳೆಯ ಕಟ್ಟಡ ಇದೆ. ಒಂಥರ ಗೌರ್ಮೆಂಟ್ ಯೂನಿವರ್ಸಿಟಿ ಥರನೇ ಫೀಲ್ ಕೊಡುತ್ತೆ ಈ ಕಾಲೇಜು. ಆದರೆ ತುಂಬ ಹಳೆಯ ಕಾಲೇಜ್ ಆಗಿರೋದ್ರಿಂದ ನೋಡಿ, 40 years ಕಾಲೇಜ್ ಆಗಿರೋದ್ರಿಂದ ಒಂದು ರೆಪ್ಯುಟೇಷನ್ ಅಂತೂ ಇದ್ದೇ ಇದೆ ಈ ಕಾಲೇಜಿನ ಒಂದು. ಈಗ ನಾವು ಕೇವಲ ಬೆಂಗಳೂರಿನ ಕಾಲೇಜುಗಳನ್ನು ತೆಗೆದುಕೊಂಡ್ರೆ ಇದು ಒಂದು ಟಾಪ್ 15ನಲ್ಲಿ ಈ ಕಾಲೇಜು ಕೂಡ ಬರುತ್ತೆ. ಈಗ ಇದರ ಒಂದು ಮ್ಯಾನೇಜ್ಮೆಂಟ್ ಫೀಸ್ ಏನಿದೆ ಅಂತ ನಾವು ನೋಡೋಣ. ನೋಡಿ, ಅಕಾಡೆಮಿಕ್ ಇಯರ್ 2026-27 ಫೀಸ್ ಪ್ರಿಸ್ಕ್ರೈಬ್ಡ್ ಆಟ್ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ನೋಡಿ, BE ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೀಸ್ ಏನಿದೆ 6 lakh. ನೋಡಿ, 6 lakh ಪರ್ ಇಯರ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಪರ್ ಇಯರ್. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್ಗೆ 5 lakh ಇದೆ. AIMLಗೂ ಕೂಡ 5 lakh ಇದೆ. ISCಗೆ 4 lakh ಇದೆ. ನೋಡಿ, ಒಮ್ಗಿಲೆ 2 lakh ಕಡಿಮೆ ಮಾಡಿಬಿಟ್ಟಿದ್ದಾರೆ. ನೋಡಿ, CSC ISC ಆಲ್ಮೋಸ್ಟ್ 90% ಸೇಮ್ ಸಿಲೆಬಸ್ ಇರುತ್ತೆ. ಇಲ್ಲಿ ISC ಕಲ್ತರೂ ಕೂಡ ಚೆನ್ನಾಗಿರುತ್ತೆ, 4 lakh ಮಾಡಿದ್ದಾರೆ. ಆಮೇಲೆ CSC IoT ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದಕ್ಕೂ ಕೂಡ 4 lakh ಫೀಸ್ ಇದೆ. ನಂತರ E&Cಗೆ 3,50,000 ಫೀಸ್ ಇದೆ. E&C ಅಲ್ಲ, ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಮಾಡಿದ್ದಾರೆ ಇವರು. ಇಲ್ಲಿ 3,50,000 ಫೀಸ್ ಇದೆ. ಮತ್ತು ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ E&Cಗೂ ಕೂಡ 3,50,000 ಫೀಸ್ ಇದೆ. ಮತ್ತು ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಬ್ರಾಂಚ್ ಕೂಡ ಇದೆ ಇಲ್ಲಿ. ಇದಕ್ಕೆ 3 lakh ಫೀಸ್ ಇದೆ. ಇನ್ನು ಬಯೋಟೆಕ್ನಾಲಜಿಗೆ 2,50,000 ಫೀಸ್ ಇದೆ. ನೋಡಿ, ಬಯೋಟೆಕ್ನಾಲಜಿ ಕೆಲವು ಕಾಲೇಜುಗಳಲ್ಲಿದೆ, ಇಲ್ಲೂ ಕೂಡ ಬಯೋಟೆಕ್ನಾಲಜಿ ಇದೆ, ಅಲ್ಲಿ 2,50,000 ಫೀಸ್ ಇದೆ. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ನೋಡಿ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಕೂಡ ಕೆಲವು ಕಾಲೇಜುಗಳಲ್ಲಿ ಇದಾವೆ. ಏನು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಅಲ್ಲದೆ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಅಂತ ಕೂಡ ಬ್ರಾಂಚ್ ಇದೆ. ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ, ಆದರೆ ಸ್ವಲ್ಪ ನ್ಯಾರೋ ಬ್ರಾಂಚ್ ಆಗುತ್ತೆ ಇದು. ಇದಕ್ಕೆ ನೋಡಿ ಕೇವಲ 1,50,000 ಫೀಸ್ ಇದೆ. ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು ಅಂತ ಅನ್ಸುತ್ತೆ, ಯಾಕಂದರೆ ಫೀಸ್ ತುಂಬ ಕಡಿಮೆ ಇದೆ. ಯಾರಿಗೆಲ್ಲ ಮೆಕ್ಯಾನಿಕಲ್ ಸಿವಿಲ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಇದನ್ನು ಕನ್ಸಿಡರ್ ಮಾಡಬಹುದು. ನಿಮ್ಮ ಮನೆ ಹತ್ರ ಇದೆ, ಏನೋ ಅನುಕೂಲ ಇದೆ ಅಂದರೆ ನೀವು ಸ್ಕಿಲ್ ಎಲ್ಲ ಕಲ್ತ್ಕೊಂಡು ನೀವು ಜಾಬನ್ನು ಇದನ್ನು ಮಾಡ್ಕೋಬಹುದು. ಇನ್ನು ಸಿವಿಲ್ ಇಂಜಿನಿಯರಿಂಗ್ 1,50,000 ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,50,000 ಇದೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೂಡ 1,50,000 ಇದೆ. ನೋಡಿ, ಈಗ ನಮಗೇನು CET ಫೀಸ್ ಕೂಡ ಈ ವರ್ಷದ ಫೀಸನ್ನು ನೋಡಿದರೆ ಒಂದು 20,000 ಅಲ್ಲಿ ಎಕ್ಸ್ಟ್ರಾ ಇದನ್ನು ನೋಡಿದರೆ ಸೇಮ್ 1,50,000 ನಿಯರನೇ ಈಗ CET ಫೀಸ್ ಕೂಡ ಬರ್ತಾ ಇದೆ. ಆದ ಕಾರಣ ನೀವು ಇದನ್ನು ಕೂಡ ಕನ್ಸಿಡರ್ ಮಾಡಬಹುದು. ನಿಮ್ಮ ಮನೆ ಹತ್ರ ಇದೆ, ಏನೋ ನಿಮ್ಮ ರ್ಯಾಂಕ್ ತುಂಬ ದೂರ ಇದೆ ಅಂತಂದರೆ ಇದು ಕೂಡ ಒಳ್ಳೆ ಆಪ್ಷನ್ ಅನಿಸುತ್ತೆ. ನೋಡಿ, MBA MCA ಫೀಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ 1,50,000 ಇದೆ. ಅಡ್ಮಿಷನ್ಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂತ ಅವ್ರ ವೆಬ್ಸೈಟಲ್ಲಿ ಎಲ್ಲ ವಿತ್ ಫೋನ್ ನಂಬರು ಎಲ್ಲ ಹಾಕಿದ್ದಾರೆ. ಮತ್ತು ಈಗ ಹಾಸ್ಟೆಲ್ ಫೀಸ್ ಏನಿದೆ ಅಂತ ಕೂಡ ನೋಡೋಣ. ನೋಡಿ, ಈಗ ಇಲ್ಲಿ ಹಾಸ್ಟೆಲ್ ಫೀಸ್ ಕೊಟ್ಟಿದ್ದಾರೆ. ನೋಡಿ, ಹಾಸ್ಟೆಲ್ ಫೀಸ್ 2026-2027 ಫಾರ್ ನ್ಯೂ ಅಡ್ಮಿಷನ್ ಸ್ಟೂಡೆಂಟ್ಸ್. ನೋಡಿ, 5ನೇ ತಾರೀಕು ಮೊನ್ನೆನೇ ಹಾಕಿದ್ದಾರೆ. ಇಲ್ಲಿ ಯೂನಿಟ್ಗಳಿವೆ, ಯೂನಿಟ್ 1, ಯೂನಿಟ್ 2, ಯೂನಿಟ್ 3, 4, 5 ಭಾಳಷ್ಟು ಹಾಸ್ಟೆಲ್ ಇದ್ದಾವೆ ಇವರು. ಯೂನಿಟ್ 6 ನೋಡಿ, ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಬೋರ್ಡರ್ಸ್ ಅಂದರೆ ಯಾರು ವೆಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ 93,000 ಫೀಸ್ ಇದೆ. ನಾನ್ ವೆಜ್ ಬೇಕಾದವರಿಗೆ 1,02,000 ಫೀಸ್ ಇದೆ. ನೋಡಿ, ಇಲ್ಲಿ ಕೂಡ ಸೇಮ್ ಇದೆ. ಇದು 2 ಶೇರಿಂಗ್ ವಿತ್ ಕಾಮನ್ ಬಾತ್ರೂಮ್ ಇದೆ, ಇದು 3 ಶೇರಿಂಗ್ ವಿತ್ ಕಾಮನ್ ಬಾತ್ರೂಮ್, ಇದು 3 ಶೇರಿಂಗ್ ಅಟ್ಯಾಚ್ಡ್ ಬಾತ್ರೂಮ್, 4 ಶೇರಿಂಗ್ ಅಟ್ಯಾಚ್ಡ್ ಬಾತ್ರೂಮ್, ಈ ರೀತಿ ಇದೆ. ಆದರೆ ಆಲ್ಮೋಸ್ಟ್ ಫೀಸ್ ಎಲ್ಲ ಸೇಮ್ ಇದೆ. ನೋಡಿ,
ವೆಜ್ ಬೋರ್ಡರ್ಸ್ಗೆ 93,000 ಇದೆ, ಇಲ್ಲಿ ಸ್ವಲ್ಪ 98 ಇದೆ, ಇಲ್ಲಿ 93 ಇದೆ. ಮತ್ತು 1,02,000 ಇಂದ ಮ್ಯಾಕ್ಸಿಮಮ್ ಅಂದರೆ 1,07,000 ವರೆಗೆ ಫೀಸ್ ಇದೆ. ಬೆಂಗಳೂರಿನ ಅನೇಕ ಕಾಲೇಜುಗಳನ್ನು ಕಂಪೇರ್ ಮಾಡಿದರೆ ಫೀಸ್ ತುಂಬ ರೀಸನೇಬಲ್ ಆಗಿದೆ. ಹಾಸ್ಟೆಲ್ ಫೀಸು ಎಲ್ಲ ಅಕೌಂಟ್ ನೇಮು ನಂಬರು ಎಲ್ಲ ಕೊಟ್ಟಿದ್ದಾರೆ, ಮತ್ತು ನೋಟು ಕೊಟ್ಟಿದ್ದಾರೆ. ಹಾಸ್ಟೆಲ್ ಫೀ ಒನ್ಸ್ ಪೇಡ್ ಇಸ್ ನಾನ್ ರಿಫಂಡೇಬಲ್ ಇರ್ರೆಸ್ಪೆಕ್ಟಿವ್ ಆಫ್ ಅಡ್ಮಿಷನ್ ಡೇಟ್ ಆ್ಯಂಡ್ ವೆಕೇಟಿಂಗ್ ಡೇಟ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಇವನ್ನ ರೂಲ್ಸ್ ಎಲ್ಲ ನೀವು ನೋಡಿಕೊಂಡು ಇದನ್ನು ಮಾಡಬಹುದು. ಈಗ ಒಂದು ಎಲ್ಲಿ ನಿಮಗೆ ಅನುಕೂಲ ಇದ್ದರೆ, ನಿಮ್ಮ ರ್ಯಾಂಕ್ ತುಂಬ ದೂರ ಇದ್ದರೆ ಈ ಒಂದು ಕಾಲೇಜನ್ನು ನೀವು ಕನ್ಸಿಡರ್ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾಲೇಜಿನ ಒಂದು ಮ್ಯಾನೇಜ್ಮೆಂಟ್ ಫೀಸು ಮತ್ತು ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ.